ಭಾರತದ ಒಟ್ಟು ನೆರೆಯ ದೇಶ ಎಷ್ಟು? 7 ದೇಶಗಳು. ಭಾರತದ ಪಶ್ಚಿಮ ಭಾಗದಲ್ಲಿರುವ ನೆರೆಯ ದೇಶ ಯಾವುದು? ಪಾಕಿಸ್ತಾನ್. ಭಾರತದ ಉತ್ತರ ದಿಕ್ಕದಲ್ಲಿರುವ ದೊಡ್ಡ ದೇಶ ಯಾವುದು? ಚೀನಾ. ಭಾರತದ ಪೂರ್ವ ಭಾಗದಲ್ಲಿರುವ ನೆರೆಯ ದೇಶ ಯಾವುದು? ಬಾಂಗ್ಲಾದೇಶ್. ಭಾರತ ದಕ್ಷಿಣಕ್ಕೆ ಸಮುದ್ರ ಪಕ್ಕದಲ್ಲಿರುವ ನೆರೆಯ ದೇಶ ಯಾವುದು? ಶ್ರೀಲಂಕಾ. ಭಾರತ ಈಶಾನ್ಯ ಭಾಗದಲ್ಲಿರುವ ನೆರೆಯ ದೇಶ ಯಾವುದು? ಮಯನ್ಮಾರ್. ಭಾರತದ ಉತ್ತರ ಭಾಗದಲ್ಲಿರುವ ಸಣ್ಣ ನೆರೆಯ ದೇಶ ಯಾವುದು? ನೇಪಾಳ ಮತ್ತು ಭೂತಾನ್. ಭಾರತ ಪಾಕಿಸ್ತಾನ ನಡುವಿನ ಪ್ರಮುಖ ವಿವಾದವೇನು? ಕಾಶ್ಮೀರ ಮತ್ತು ಸಮಸ್ಯೆ. ಭಾರತ ಚೀನಾ ಗಡಿ ವಿವಾದ ಪ್ರಮುಖ ಪ್ರದೇಶ ಯಾವುದು? ಲಡಾಖ್ ಮತ್ತು ಅರುಣಾಚಲ ಪ್ರದೇಶ. ಭಾರತ ಬಾಂಗ್ಲಾದೇಶ ನಡುವಿನ ಪ್ರಮುಖ ನದಿ ಯಾವುದು? ಗಂಗಾ ನದಿ. ಭಾರತದ ಶ್ರೀಲಂಕಾ ನಡುವಿನ ಸಮುದ್ರ ಅಂತರ ಏನು? ಪಾಕ್ ಜಲಸಂಧಿ. ಭಾರತ ನೇಪಾಳ ಸಂಬಂಧ ಹೇಗಿದೆ? ಸ್ನೇಹಪೂರ್ವ ಮತ್ತು ಸಹಾಯಕರದ. ಭಾರತದ ಭೂತಾನ್ ನಡುವೆ ಪ್ರಮುಖ ಅಸಹಕಾರ ಯಾವ ಕ್ಷೇತ್ರದಲ್ಲಿದೆ? ರಕ್ಷಣೆ ಮತ್ತು ಜಲವಿದ್ಯುತ್. ಭಾರತ ಮಯನ್ಮಾರ್ ಗಡಿ ಯಾವ ಭಾಗದಲ್ಲಿದೆ? ಈಶಾನ್ಯ ಭಾರತ. ಭಾರತ ಪಾಕಿಸ್ತಾನ ನಡುವೆ ನಡೆದ ಯುದ್ಧ ಸಂಖ್ಯೆ ಎಷ್ಟು? 4. ಭಾರತ ಚೀನಾ ಯುದ್ಧ ನಡೆದ ವರ್ಷ ಯಾವುದು? 1962. ಭಾರತದ ನೆರೆ ದೇಶ ಮೊದಲಿಗೆ ನೀತಿ ಎದರೇನು? ನೆರೆಯ ರಾಷ್ಟ್ರಗಳಿಗೆ. ಭಾರತ ಬಾಂಗ್ಲಾದೇಶ ಸಂಬಂಧ ಪ್ರಮುಖ ಕ್ಷೇತ್ರ ಯಾವುದು? ವ್ಯಾಪಾರಿ ಮತ್ತು ನದಿ ನೀರಿನ ಒಪ್ಪಂದ. ಭಾರತ ಶ್ರೀಲಂಕಾ ಸಂಬಂಧದ ಪ್ರಮುಖ ಸಮಸ್ಯೆ ಯಾವುದು? ಮೀನುಗಾರರ ಸಮಸ್ಯೆ. ಭಾರತ ಪಾಕಿಸ್ತಾನ ನಡುವಿನ ಗಡಿ ರೇಖೆಯನ್ನು ಏನೆಂದರೆ? ನಿರಂತರ ರೇಖೆ LOC. ಭಾರತ ಚೀನಾ ಗಡಿಯನ್ನು ಏನೆಂದು ಕರೆಯಲಾಗುತ್ತದೆ? ಮೊಘಲರ ರೇಖೆ. ಭಾರತದ ನೇಪಾಳ ಗಡಿ ಹೇಗಿದೆ? ತೆರೆಯುವುದು ಗಡಿ. ಭಾರತ ಭೂತಾನ್ ಸ್ನೇಹ ಒಪ್ಪಂದ ಸಹಿ ಮಾಡಿದ ವರ್ಷ ಯಾವುದು? 1949. ಭಾರತದ ಬಾಂಗ್ಲಾದೇಶ ಸ್ವಾತಂತ್ರ್ಯಕ್ಕೆ ಭಾರತ ನೀಡಿದ ಸಹಾಯ ಯಾವುದು? ಸೈನಿಕ ಮತ್ತು ರಾಜತಂತ್ರ ಬೆಂಬಲ. ಭಾರತ ಶ್ರೀಲಂಕಾ ನಡುವಿನ ಸಂಸ್ಕೃತಿ ಸಂಪರ್ಕ ಏನಿದೆ? ಬೌದ್ಧ ಧರ್ಮ.